ಪುಟ್ಟಿ ನಿಂಗೆ ಬುದ್ಧಿ ಇಲ್ವಾ ಪುಟ್ಟಿ, ವಿಡಿಯೋದಲ್ಲಿ ಹಂಗಾಡಿದ್ಯಲ್ಲ ಅಂತ ನೋಡಿ ನಿಮ್ಮಮ್ಮ. ನೋಡಿ ಫ್ರೆಂಡ್ಸ್, ಇಂಥವ್ರೇ ಇರಬೇಕು ಜಗತ್ತಲ್ಲಿ ಅಂತ. ಏನೇ ಸೌಂಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಟ್ಯೂಸ್ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಎಲ್ಲೆಲ್ಲಿ ಹೋಗ್ತೀನಿ, ಏನು ಕಾರಣ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಈಗ ನಾನು ಮೆಜೆಸ್ಟಿಕ್ಕಿಂದ ಮೆಟ್ರೋದಲ್ಲಿ ಕೆಂಗೇರಿಗೆ ಹೋಗ್ತಾ ಇದ್ದೀನಿ. ಕೆಂಗೇರಿಗೆ ಹೋದ್ಮೇಲೆ ನನಗೆ ಅಲ್ಲಿ ಅರ್ಪಿತಾ ಹಾಗೆ ಪುನೀತಣ್ಣವರೆಲ್ಲ ಸಿಗ್ತಾರೆ. ಕೆಂಗೇರಿಗೆ ರೀಚ್ ಆದಮೇಲೆ ನನಗೆ ಫುಲ್ಲು ತಲೆ ನೋವ್ತಿತ್ತು. ನನಗೆ ಒಂದು ಕಪ್ ಕಾಫಿ ಬೇಕೇ ಬೇಕಿತ್ತು. ಅರ್ಪಿತಾ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಲು, ಅದಕ್ಕೋಸ್ಕರ ಒಂದು ಕಪ್ ಕಾಫಿ ಎಲ್ಲ ಕುಡ್ಕೊಂಡು ನಾವು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ. ಇವಾಗ ಕೆಂಗೇರಿಯಿಂದ ಚನ್ನಪಟ್ಟಣಕ್ಕೆ ನಾನು, ಅರ್ಪಿತಾ, ಶಾಂಭವಿ, ಪುನೀತಣ್ಣ 4 ಜನನು ಬಂದಿದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತು ನಾನು ತುಂಬ ದಿನದಿಂದ ಒಂದು ಪರ್ಸ್ನಲ್ ಕೆಲಸಕ್ಕೂ ಆಗಿರ್ಬೋದು, ಹಾಗೆ ಇನ್ನೊಂದು RCB ಮ್ಯಾಚ್ ಗೆಲ್ಲಬೇಕು ಅಂತ ಅಂದ್ಕೊಂಡು ನಾವು ಹೋಗಿದ್ರಿ. RCB ಮ್ಯಾಚ್ ಎಲ್ಲ ನಿಮಗೆ ಸುಮ್ಮನೆ ಟ್ರೆಂಡ್ ಇದೆ, ಮಾಡ್ತಾರೆ ಹಾಗೆ ಹೀಗೆ ಅಂತ ಏನೂ ಇಲ್ಲ. ಎಲ್ಲರ ಬಗ್ಗೆನೂ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ನಾನು ಹೋಗ್ತಿರೋದು RCB ಮ್ಯಾಚ್ ವಿನ್ ಆಗಿದ್ದಕ್ಕೆ ನನಗೆ ಫುಲ್ಲು ಖುಷಿ ಆಯಿತು. ಅದಕ್ಕೆ ನಾವು ಹೋಗ್ತಾ ಇರೋದು. ಸೊ ನನಗೊಬ್ಬಳೇ ಹೋಗೋದಕ್ಕೆ ಬೇಜಾರಾಗಿರೋದ್ರಿಂದ ಇವ್ರನ್ನೆಲ್ಲರನ್ನೂ ಕರೆದೆ, ಪಾಪ ಬಂದರು ಎಲ್ಲರೂ. ಸೊ ಒಂಥರ ಚೆನ್ನಾಗಿರೋ ವ್ಲಾಗೇ ಆಯಿತು. ನನಗೆ ತುಂಬ ಖುಷಿ ಆಯಿತು ಇವನ್ನೆಲ್ಲನೂ ನೋಡಿಬಿಟ್ಟು. ನನಗೆ ತಿರ್ಗಿಸೋದು ಆಟೋ ಶಾಂಭವಿ ಅದು ವೀಡಿಯೋ ನಾವು ಆ ಕಡೆ ನೋಡ್ತೀವಿ. ಮಾಡು ಏನೋ ಸತಿ ಚೆನ್ನಾಗಿ ಮಾಡ್ತೀವಿ. ಲಾಸ್ಟ್ ಟೈಮು ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ದೆ. ನಾನು ಈ ದೇವಸ್ಥಾನಕ್ಕೆ ಬಂದು 1 ವರ್ಷ ಆದಮೇಲೆ ನಾನು ಸೈಟ್ ಎಲ್ಲ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು ನಾನು ಆ ದೇವಸ್ಥಾನಕ್ಕೂ ಹೋಗಿದ್ದೆ. ಅಲ್ಲಿ ಅಪ್ಪ ಅವರೆಲ್ಲ ಇದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಹಾಗೆ ಅಕ್ಕ ಅವರೆಲ್ಲ ಇದ್ದರು, ಅವ್ರನ್ನೆಲ್ಲರೂ ಮಾತಾಡಿಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾನು ಹೊರಟೆ. ಆ ವಿಡಿಯೋನ ಕ್ಯಾಪ್ಚರ್ ಅಂದರೆ ದೇವ್ರ ಫೋಟೋನೇ ಆಗಲಿ ಆ ವಿಗ್ರಹನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ತುಂಬ ರಶ್ ಇತ್ತು. ಅದಕ್ಕೋಸ್ಕರ ನಾವು ಹಾಗೆ ರಿಟರ್ನ್ ಬಂದುಬಿಟ್ರಿ ಗೌಡ್ಗೆರೆಗೆ. ಗೌಡ್ಗೆರೆಗೆ ಇವಾಗ ಆಲ್ರೆಡಿ ಗೌಡ್ಗೆರೆಯಲ್ಲಿ ಇದ್ದೀವಿ. ನನಗೆ ಅಲ್ಲಿ ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಅಲ್ಲಿ ಮಾತಾಡೋಣ ಅಂತ ಅಂದರೆ ಏನಾದರೂ ಹೇಳಿ ನಗಿಸ್ಬಿಡ್ತಿದ್ರು. ಅಲ್ಲಿ ಮಾತಾಡೋಕ್ಕೆ ಹಾಗೆಲ್ಲ ಮಾತಾಡೋಕ್ಕೂ ಬಿಟ್ಟಿಲ್ಲ ಅವಳು. ಮುಂದೆ ಎಲ್ಲಾದರೂ ಮಾತಾಡೋಣ, ನನಗೆ ಎದುರುಗಡೆ ಬಂದು ಮಾತಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆಗಲಿಲ್ಲ. ಹೋದ ಸತಿ ಅರ್ಕೆ ಹೊತ್ಕೊಂಡು ಹೋಗಿದ್ವಿ, ಈ ಸತಿ ಅರ್ಕೆ ತೀರ್ಸಕ್ಕೆ, ಈ ಸಲ ಕಪ್ ನಮ್ಮದೇ. ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ನಾವು ಯಾವಾಗಲೂ ಬರ್ತಿದ್ರಿ. ಅಂದರೆ ನಾವು ಚನ್ನಪಟ್ಟಣಕ್ಕೆ ಈ ಥರ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂತ ಅಂದಾಗ ಅದು ಮಾಡದೇ ಇದ್ದಂಗೆ ನಾವು ಈ ದೇವಸ್ಥಾನಕ್ಕೆ ಬರ್ತಿದ್ವಿ. ನನಗಿದು ಒಂದು 10ನೇ ಸತಿ ಅಂತಲೇ ಹೇಳ್ಬೋದು. ನನಗಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದೆ ಈ ಗೌಡ್ಗೆರೆ ಚಾಮುಂಡೇಶ್ವರಿ. ನೋಡಿ ಫ್ರೆಂಡ್ಸ್, ಇಂಥವ್ರೇ ಇರಬೇಕು ಜಗತ್ತಲ್ಲಿ. ಇಂಥ ಫ್ರೆಂಡ್ಸ್ ಹಾಯನ್ನೆಲ್ಲ ಆವಾಗಲೇ ನಾವು ನವಗ್ರಹ ಸುತ್ತುತ್ತಿರ್ಬೇಕಾದಾಗ ಶಾಂಭವಿಗೆ ವಿಡಿಯೋ ಕ್ಯಾಪ್ಚರ್ ಮಾಡು ಅಂತ ಅಂದ್ಬಿಟ್ಟು ಪುನೀತಣ್ಣ ಫೋನ್ ಕೊಟ್ಟಿದ್ದಾರೆ. ಬಟ್ ಇವಳು ಸುಮ್ಮನೆ ವಿಡಿಯೋ ಹಿಡ್ಕೊಳೋದೆಲ್ಲ ಕ್ಯಾಪ್ಚರೇ ಮಾಡಿಲ್ಲ, ಅದಕ್ಕೆ ಅಷ್ಟೊಂದೆಲ್ಲ ನಗ್ತಿದ್ರು. ಹಾಯ್ ಮಾಡಿ ಅರ್ಪಿತಾ. ಚಾಮುಂಡೇಶ್ವರಿ ಅಮ್ಮನವ್ರದ್ದು ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಖುಷಿ ಆಯಿತು, ಒಂಥರ ಎದ್ದು ಬಂದಂಗಿತ್ತು. ಅವ್ರಿಗೆ ಅಲಂಕಾರ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನಾವು ಕಣ್ಣಲ್ಲಿ ತಾನೇ ನೀರು ಬಂದ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ನಾವು ದರ್ಶನ ಎಲ್ಲ ಮಾಡಿಕೊಂಡು ನಾವು ಮೇಲ್ಗಡೆ ದೊಡ್ಡ ಚಾಮುಂಡೇಶ್ವರಿ ದೇವಿ ಇದೆಲ್ಲ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಕೆಳಗಡೆ ಬಂದ್ವಿ. ಅರ್ಪಿತಾ ಮತ್ತು ಪುನೀತಣ್ಣಂಗೆ ಅವ್ರ ಮನೆಯಿಂದನೇ ಹೇಳಿ ಕಳಿಸಿದ್ರಂತೆ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏನಾದರೂ ಹೋದರೆ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಅವರು ಕೂಡ ಪೂಜೆ ಮಾಡೋಕ್ಕೆ ಅಂತಲೇ ಬಂದರು.
ಹಾಗೆ ಅವರು ಕೆಳಗಡೆ ಎಲ್ಲ ಪೂಜೆ ಮಾಡೋಕ್ಕೆ ಅಂತೆಲ್ಲ ಜಾಗ ಇದೆ, ಅಲ್ಲಿ ಹಾರ ಎಲ್ಲ ಹಾಕಿ ಅಲ್ಲೇ ಊದ್ಕಡ್ಡಿ ಎಲ್ಲ ಬೆಳಗಿ ಕರ್ಪೂರ ಎಲ್ಲ ಬೆಳಗಿದ್ರು. ಪೂಜೆ ಎಲ್ಲ ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಿ ಅನ್ನಿಸ್ತು ನಮಗೂ. ಮಂಜುಳಾ ಕುಟುಂಬದವರು ನಿಮ್ಮ ಜಾತ್ರೆ ಸಂದರ್ಭಕ್ಕೆ 100 ರೂಪಾಯಿ ಶ್ರಾವಣ ಮುಖಾಂತರ ಸೇವೆ. ಅವರಿಬ್ಬರು ಎಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ಶಾಂಭವಿನೂ ಕೂಡ ಪೂಜೆ ಮಾಡಿದ್ರಿ. ಒಂಥರ ಇಲ್ಲೆಲ್ಲ ದೇವಸ್ಥಾನ ದರ್ಶನ ಎಲ್ಲ ನೋಡ್ತಾ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಚಾಮುಂಡೇಶ್ವರಿ ವಿಗ್ರಹದ ಕೆಳಗಡೆ ಒಂಥರ ಗುಹೆ ಥರ ಮಾಡಿದ್ದಾರೆ, ಅದು ವಸ್ತು ಸಂಗ್ರಹಾಲಯ ಅಂತಾರೆ ಅದಕ್ಕೆ. ಅಲ್ಲಿ ಒಳಗಡೆ ಹೋದಾಗ ಈ ಜಾಗಕ್ಕೆ ಮಕ್ಳುಗಳನ್ನ ಕರ್ಕೊಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಅಂದರೆ ಇನ್ನೂ ಹೆಚ್ಚಿನ ಮಾಹಿತಿ ಅವಕ್ಕೆ ತಿಳ್ಕೊಂಡಂಗಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇಲ್ಲಿ ಕವಿಗಳ ಸ್ಟ್ಯಾಚುನ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟ್ಯಾಚುಗಳನ್ನ ಇಟ್ಬಿಟ್ಟು ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಯಾರ್ಯಾರ್ದು ಯಾರ್ಯಾರ ಕವಿ ಏನೇನು ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಪಂಪ, ಜನ್ನ, ಪೊನ್ನ ಅವ್ರದ್ದೆಲ್ಲಾರ್ದು ಇಲ್ಲಿದೆ. ಮುಂದೆ ಹೋದರೆ ರಾಜ್ರದ್ದಿದೆ, ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮಾಡಿರೋಂಥ ಮಯೂರ ಸಿನಿಮಾ ಆಗಿರ್ಬೋದು, ಅದರಲ್ಲೆಲ್ಲ ಪೂರ್ತಿ ವಿಗ್ರಹನ ಇಟ್ಟಿದ್ದಾರೆ, ಸ್ಟ್ಯಾಚುಸ್ಗಳನ್ನ. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಹಾಗೆ ಇದು ಫಸ್ಟ್ ಒಂದು ಮುಂದೆ ಬರ್ತಿದ್ದಂಗೆ ಕವಿಗಳನ್ನ ಇಟ್ಟಿದ್ದಾರೆ, ಹಾಗೆ ಮುಂದೆ ಹೋಗ್ತಿದ್ದಂಗೆ ರಾಜ್ರದ್ದು ಇಟ್ಟಿದ್ದಾರೆ. ಆಮೇಲೆ ನಮ್ಮ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ತುಂಬಾ ಚೆನ್ನಾಗಿ. ಒನಕೆ ಓಬವ್ವಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒನಕೆ ಓಬವ್ವಂದು ಯಾವ ಥರ ಇದೆ ಅಂತ ಅಂದರೆ, ಅದು ಸೈನಿಕರಿಗೆಲ್ಲ ಹೊಡೆದು ಹೆಣ ಎಲ್ಲ ಸಾಗಿಸ್ತಿದ್ರಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಒನಕೆ ಓಬವ್ವಂದು ನಾವಲ್ಲಿ ಹೇಳ್ಬೋದು, ಮಕ್ಳುಗಳಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು, ಇದು ಈ ಥರ ಅಂತ ಅಂದ್ಬಿಟ್ಟು. ಇನ್ ಕೇಸ್ ನಮಗೆ ಏನಾದರೂ ಗೊತ್ತಿಲ್ಲ ಇವ್ರ ಬಗ್ಗೆ ಅಂತಂದರೆ ಅದನ್ನೂ ತಿಳ್ಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ನಾವು ಮುಂದೆ ಹೋಗ್ತಿದ್ದಂಗೆ ರಾಜರುಗಳ ಬಗ್ಗೆ ನಮಗೆ ಎಷ್ಟೊಂದು ರಾಜರುಗಳ ಬಗ್ಗೆ ಗೊತ್ತೇ ಇರೋದಿಲ್ಲ, ಹಾಗಾಗಿ ಇಲ್ಲೆಲ್ಲ ರಾಜರುಗಳ ಬಗ್ಗೆ ನಾವು ನೋಡ್ಬೋದು. ಹಾಗೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಿಂಹಾಸನದ ಮೇಲೆ ನಿಂತು ಆಜ್ಞೆ ಮಾಡ್ತಿರೋದನ್ನು ಈ ಸಂಗೊಳ್ಳಿ ರಾಯಣ್ಣ ಫಿಲಮ್ದು ಒಂದು ಡೈಲಾಗ್ನ ಹಾಕಿದ್ರು, ಕೇಳೋಕ್ಕೆ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋಗ್ತಿದ್ದಂಗೆ ಈ ಸ್ವಾಮೀಜಿಗಳ ಬಗ್ಗೆ ಆಗಿರ್ಬೋದು, ಅಂದರೆ ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಇವ್ರುಗಳ ಬಗ್ಗೆನೂ ನಮಗೆ ಕಾಣಿಸ್ತಾ ಹೋಗುತ್ತೆ. ಇನ್ನೂ ನಮಗಂತ ಅಲ್ಲ, ಬೇರೆಯವ್ರಿಗೂ ಅಷ್ಟೇ, ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಅಂಥ ಒಂದು ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೊಂಡಂಗಾಗುತ್ತೆ. ಅಷ್ಟೇ ಅಲ್ಲದೇನೆ ನಾವು ಇಲ್ಲಿ ಪುರಂದರದಾಸರು ಹಾಗೆ ಇವ್ರ ಬಗ್ಗೆನೂ ಎಲ್ಲ ನಮಗೆ, ನಾವು ಹಳೇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಏನೇನು ಕಲ್ತ್ಕೊ ಬಂದಿರ್ತೀವಲ್ಲ, ಬಟ್ ಇದನ್ನ ನೋಡಿದಾಗ ಅದು ನಮಗೆ ಪಟ್ಟಂತ ನೆನಪಾಗುತ್ತೆ, ಇವ್ರ ಬಗ್ಗೆ ಕೇಳಿದೀವಲ್ವ ಅಂತ ಅಂದ್ಬಿಟ್ಟು. ಒಂದೊಂದು ಅಷ್ಟೇನೆ, ಒಂದೊಂದಕ್ಕೂ ಒಂದೊಂದು ಸ್ಟೋರಿ ಎಲ್ಲ ಎಷ್ಟು ಚೆನ್ನಾಗಿ ನಮಗೆ ನೆನಪಾಗುತ್ತೆ. ಇದನ್ನೆಲ್ಲ ಇವ್ರ ಹೆಸರು ನೋಡ್ತಿದೆ, ಇದು ಪುರಂದರದಾಸರು ಇರ್ಬೋದು, ಕನಕದಾಸರು, ಸರ್ವಜ್ಞ, ಇವ್ರದ್ದೆಲ್ಲದು ಸ್ಟ್ಯಾಚು ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಒನಕೆ ಓಬವ್ವಂದು ಅಂತ ಹೇಳಿದ್ನ ನೋಡಿ ಇದೆ, ನಾನು ಹೆಣ ಸಾಗಿಸ್ತಿರೋದು, ಹೊಡೆದು ಹೆಣ ಎಲ್ಲ ತಲುಪಿಸ್ತಾಳಲ್ಲ ಒಂದು ಕಡೆ, ಆ ಒಂದು ಪಿಕ್ಚರ್ನ ಇಲ್ಲಿ ನಮಗೆ ಸ್ಟ್ಯಾಚು ಮುಖಾಂತರ ತೋರಿಸಿದ್ದಾರೆ. ನೋಡ್ತಿರ್ಬೋದು ನೀವು ಇಲ್ಲಿ ಅಕ್ಕ ಮಹಾದೇವಿ ಹಾಗೆ ಬಸವಣ್ಣನವರು ಹಾಗೆ ಜೇಡರ ದಾಸಿಮಯ್ಯ ಅವರು ತನ್ನ ಶರಣರಿಗೆ ಅವರು ಪ್ರವಚನ ಮಾಡ್ತಿರೋಂಥ ಚಿತ್ರ. ಜಾಗ ಅಂತೂ ತುಂಬ ಪವಿತ್ರವಾದದ್ದು ಅಂತಲೇ ಹೇಳ್ಬೋದು. ನಮ್ಮಂಥ ಹೆಣ್ಮಕ್ಳಿಗೆ ಇನ್ನೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ನಾವು ಪೂಜೆ ಮಾಡೋ 9 ದೇವಿ, ಅಂದರೆ ದಸರಾ ಟೈಮಲ್ಲಿ ನಾವು ನವರಾತ್ರಿ ಟೈಮಲ್ಲೆಲ್ಲ ನಾವು 9 ದೇವ್ರುಗಳನ್ನ ನಾವು 9 ದಿನ ಪೂಜೆ ಮಾಡ್ತೀವಿ, ಆಯಿತಾ. ಅದರಲ್ಲಿ ನಾವು ಮೊದಲನೇ ದಿನ ಯಾವ ದೇವರು, ಅದರಿಂದ ಇರೋ ಆ ಸೀರೆ ಬಣ್ಣ ಆಗಿರ್ಬೋದು, ಅದರಿಂದ ಇರೋ ಮಹತ್ವ ಆಗಿರ್ಬೋದು, ಇದರಲ್ಲಿ ಪ್ರತಿಯೊಂದು ತಿಳಿಸಿದ್ದಾರೆ. ನೀವು ನೋಡ್ತಿರ್ಬೋದು, ಕಾಳರಾತ್ರಿ ಆಗಿರ್ಬೋದು, ಕಾತ್ಯಾಯನಿ ಇರ್ಬೋದು, ಆಮೇಲೆ ಮಹಾಗೌರಿ ಇರ್ಬೋದು,
ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ ಇದ್ರ ಬಗ್ಗೆ, ಅಂದರೆ ಬರೆದಿದ್ದಾರೆ. ನಾನಂತೂ ಇದನ್ನು ಆಲ್ಮೋಸ್ಟ್ ಇಲ್ಲಿ ಓದ್ಕೊಂಡು ನಾನು ಮುಂದುವರೆದಿದ್ದು. ಇದು ಸಿದ್ಧಿರಾತ್ರಿ, ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದೊಂದು ದೇವ್ರ ಬಗ್ಗೆನೂ ಇಲ್ಲಿ ಹಾಕಿದರೆ, ಆಮೇಲೆ ಯಾವ ಥರ ಯಾವ ಬಣ್ಣದ ಸೀರೆ ಅಂತಲೂ ಹಾಕಿದೆ. ಇದು ಮೊದಲನೇ ದಿನದ್ದು. ಹಾಗೆ ಅರ್ಪಿತಾ ಎಕ್ಸ್ಪ್ಲೇನ್ ಮಾಡ್ತಾಳೆ ನೋಡಿ. ಸರಿಯಾಗಿ ಕೇಳಿಸ್ತಿಲ್ಲ, ಅದಕ್ಕೋಸ್ಕರ ನಾನೇ ಹೇಳ್ತಿದ್ದೀನಿ. ಮೊದಲನೇದು ನಾವು ಪೂಜಿಸೋ ಮೊದಲನೇ ದೇವರು ನವರಾತ್ರಿ ಹಬ್ಬದ ದಿನ ಮೊದಲನೇ ದೇವರು ಶೈಲಪುತ್ರಿ, ಹಾಗೆ ಎರಡನೇ ದೇವರು ಬ್ರಹ್ಮಚಾರಿಣಿ, ಮೂರನೇ ದೇವ್ರು ನಾವು ಮೂರನೇ ದಿನಕ್ಕೆ ಪೂಜೆ ಮಾಡೋ ದೇವರು ಚಂದ್ರಘಂಟ ಅಂತ ಅಂದ್ಬಿಟ್ಟು ಈ ದೇವ್ರನ್ನ ನಾವು ಪೂಜೆ ಮಾಡ್ತೀವಿ. ಹಾಗೆ ನಾವು 4ನೇ ದಿನಕ್ಕೆ ಪೂಜೆ ಮಾಡೋ ಅಂಥ ದೇವರು ಕುಷ್ಮಾಂಡ ಅಂತ ಅಂದ್ಬಿಟ್ಟು ಕಾಣಿಸ್ತಿದೆ. ಇದು ಕುಷ್ಮಾಂಡ ದೇವಿ. ಎಷ್ಟು ಡಿಫ್ರೆಂಟ್ ಆಗಿದೆ, ಒಂಥರ ಮೈ ಜುಮ್ ಅನಿಸುತ್ತೆ ಇದನ್ನು ನೋಡ್ತಾ ಇದ್ದರೆ. ಹಾಗೆ ನಾವು 5ನೇ ದಿನಕ್ಕೆ ಪೂಜೆ ಮಾಡೋದು ಸ್ಕಂದ ಮಾತಾ ಅಂತ. ನಾವು 5ನೇ ದಿನಕ್ಕೆ ಒಬ್ಬೊಬ್ರು ಪೂಜೆ ಬಿಟ್ಬಿಡ್ತಾರೆ, ಇನ್ನು ಇಲ್ಲ 5ನೇ ದಿನದಿಂದ ಸ್ಟಾರ್ಟ್ ಮಾಡ್ತಾರೆ. 5ನೇ ದಿನದಿಂದ ಸ್ಟಾರ್ಟ್ ಮಾಡೋದು ಕಾತ್ಯಾಯಿನಿ. ಇದು 5ನೇ ದಿನಕ್ಕೆ ನಾವು ಮನಸ್ಫೂರ್ತಿಯಾಗಿ ಪೂಜೆ ಮಾಡೋ ಅಂಥ ದೇವಿ. ನಾವು ನೆಕ್ಸ್ಟ್ ತೋರಿಸ್ತಿರೋದು 6ನೇದು. ಇದು ಕಾಳರಾತ್ರಿ ಅಂತ ಅಂದ್ಬಿಟ್ಟು ಕಾಳಿ ಅವತಾರದಲ್ಲಿ ಇರೋ ಅಂಥ ದೇವಿ ಅಂತಲೇ ಹೇಳ್ಬೋದು. ಇದು ಮಹಾಗೌರಿ ಅಂತ ಶಾಂತ ರೂಪದಲ್ಲಿದೆ. ಇದು 7ನೇ ದಿನಕ್ಕೆ ಪೂಜೆ ಮಾಡುವಂಥ ಮಹಾಗೌರಿ ದೇವಿ. 7ನೇ ದಿನಕ್ಕೆ ಪೂಜೆ ಮಾಡೋದು. 8ನೇ ದಿನಕ್ಕೆ ಪೂಜೆ ಮಾಡುವಂಥ ದೇವರು ಸಿದ್ಧಿದಾತ್ರಿ ಅಂತ. 8ನೇ ದಿನಕ್ಕೆ ನಾವು ಈ ದೇವರನ್ನ ಪೂಜಿಸ್ತೀವಿ. ಹಾಗೆ ಇಂಪಾರ್ಟೆಂಟ್ ದಿನ 9ನೇ ದಿನಕ್ಕೆ ನಾವು ಪೂಜೆ ಮಾಡುವಂಥ ದೇವರು ದುರ್ಗಾ ಪರಮೇಶ್ವರಿ. ನಾವು ಇದೇ ಪೂಜೆನ ಮಾಡೋದು. ನವರಾತ್ರಿಯಲ್ಲಿ ಮುಖ್ಯವಾದ ದಿನ ಅಂತಲೇ ಹೇಳ್ಬೋದು ಈ ದೇವಿ ದಿನ. 9ನೇ ದೇವಿಯಾಗಿ ನಾವು ಈ ದೇವಿಗೇನೆ ಪೂಜೆ ಮಾಡೋದು. ಹಾಗೆ ನಾವು ಮುಂದಕ್ಕೆ ಹೋಗ್ತಾ ಇದ್ದಂಗೆ ಈ ಒಳಗಡೆ ಹೋದರೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಅಂತ ಅಂದ್ಬಿಟ್ಟು ಟ್ಯಾಗ್ ಮಾಡಿದ್ದಾರೆ. ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಶಿವ ವಿಗ್ರಹ ಕಾಣಿಸುತ್ತೆ, ಹಾಗೆ ಕೆಳಗಡೆ ನಂದಿ ಕಾಣಿಸ್ತಾರೆ. ಹಾಗೆ ಮುಂದಕ್ಕೆ ಹೋಗ್ತಿರ್ಬೇಕಾದಾಗ ಪಾರ್ವತಿ ಗಣೇಶನ್ ಕುತ್ಕೊಂಡಿರೋ ಅಂಥ ಒಂದು ಸ್ಟ್ಯಾಚ್ಯೂನ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಮುಂದಕ್ಕೆ ಹೋಗ್ತಿದ್ದಂಗೆ ಸುಬ್ರಹ್ಮಣ್ಯಂದು ಹಾಗೆ ಲಿಂಗದ ರೂಪದಲ್ಲಿರೋ ಶಿವನು ಕೂಡ ಇಲ್ಲಿ ನೀವು ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿತ್ತು ಎಲ್ಲನೂ ಟೋಟಲ್ ಆಗಿ. ಪಾರ್ವತಿದು ಹಾಗೆ ಗಣೇಶಂದಂತೂ ನಮಗೆ ಹತ್ತಿರ ನಿಂತ್ಕೊಂಡು ನೋಡಿದ್ರೂ ತೃಪ್ತಿ ಆಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಶಿವಂದು ಚೆನ್ನಾಗಿತ್ತು, ಹಾಗೆ ನಂದಿದು ಅಂತ ಸಕಲಾಗಿತ್ತು ನಂದಿದ್ದು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಲಾರಿ ಅಂತ ಹೆಂಗೆ ಎದುರಿಸ್ತಾ ನೋಡಿ ಫ್ರೆಂಡ್ಸ್. ಪುಟ್ಟಿ ನಿಂಗೆ ಬುದ್ಧಿ ಇಲ್ವಾ ಪುಟ್ಟಿ, ವಿಡಿಯೋದಲ್ಲಿ ಹಂಗಾಡಿದ್ಯಲ್ಲ ಅಂತ ನೋಡಿ ನಿಮ್ಮಮ್ಮ. ಇದಿನ್ನೂ ಗೇಟ್ ಓಪನ್ ಮಾಡಿಲ್ಲ. ಶಂಭು ಎಕ್ಸೈಟ್. ಈ ಕಡೆ ಸ್ಟ್ಯಾಚ್ಯೂಗಳನ್ನ ನೋಡಕ್ಕೆ ಬಂದರೆ ಶಿವಾಜಿದಾಗಿರ್ಬೋದು, ಸ್ವಾಮಿ ವಿವೇಕಾನಂದದಾಗಿರ್ಬೋದು, ಹಾಗೆ ಜ್ಯೋತಿ ಬಾಪುಲೆ ಅವ್ರದ್ದು, ಹಾಗೆ ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಎಷ್ಟೊಂದು ವಿಗ್ರಹಗಳು ಇಲ್ಲಿ ಸ್ಟ್ಯಾಚ್ಯೂಗಳಿದೆ ಅಂತ ಅಂದರೆ ಮನಮೋಹನ್ ಸಿಂಗ್ ಅವ್ರದ್ದು ನೋಡಿ. ಎಲ್ಲ ಪ್ರತಿ ಒಬ್ರದ್ದು ಇಲ್ಲಿ ನನಗನ್ಸೋ ಪ್ರಕಾರ ಒಬ್ರದ್ದು ಮಿಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಹಾಗೆ ಚಂದ್ರಯಾನದ ಬಗ್ಗೆ ನಾನು ಅನ್ಕೋತಿದ್ದೆ ಚಂದ್ರಯಾನದ ಬಗ್ಗೆ ಇಲ್ವೇನೋ ಅಂತ ಅಂದ್ಬಿಟ್ಟು, ಬಟ್ ಮುಂದೆ ಬರ್ತಿದ್ದಂಗೆ ಇತ್ತು ಅದನ್ನು ನೋಡಿಕೊಂಡು ಮುಂದಕ್ಕೆ ಹೋದ್ರಿ. ಅಲ್ಲಿ ಮುಂದೆ ಇನ್ನೂ ಚೆನ್ನಾಗಿರೋದೆಲ್ಲ ರಾಕೆಟ್ ಎಲ್ಲ ಚೆನ್ನಾಗಿ ಇದು ಮಾಡೋದಿತ್ತು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ತನ್ನ ಜೀವನ ಶೈಲಿಗಳನ್ನ ಜನರು ಯಾವ ರೀತಿ ನಡೆಸ್ತಿದ್ರು ಅವರ ಜೀವನ ಶೈಲಿಗಳ ಬಗ್ಗೆನೂ ಇಲ್ಲಿ ನಮಗೆ ಸ್ಟ್ಯಾಚು ಮುಖಾಂತರ ತಿಳಿಸಿದ್ದಾರೆ. ಹಾಗೆ ನೀವು ಇಲ್ಲಿ ಸೀರೆಗಳಿಗೆ ಬಣ್ಣ ತುಂಬೋದಾಗಿರ್ಬೋದು, ಆಮೇಲೆ ಇಲ್ಲಿ ಏನೇನೋ ಒಂದು ಕೆಲಸದ ಬಗ್ಗೆ ಆಗ ಎಲ್ಲ ಯಾವ್ಯಾವ ಥರ ಕೆಲಸ ಎಲ್ಲ ಮಾಡ್ತಿದ್ರು ಅನ್ನೋದ್ರ ಬಗ್ಗೆನೂ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದು ಹಾಸಿಗೆ ಹೊಲಿತಿರೋ ಒಂದು ದೃಶ್ಯ ಆಗಿರ್ಬೋದು. ನೆಕ್ಸ್ಟ್ ಇದು ಇವನೇನೋ ತಿಂತಿರೋದು. ಆಗಿನ ಕಾಲದಲ್ಲಿ ಮಕ್ಕಳು ಹೆಂಗಿದ್ರು ಹಾಗೆ, ಬಟ್ ಈಗೂ ಹಂಗೆ ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾಟಿ ವೈದ್ಯರ ಆಗಿರ್ಬೋದು. ಹಾಗೆ ಇದು ಸುಣ್ಣ
ಮಾಡ್ತಿರೋ ಒಂದು ದೃಶ್ಯ ಇಲ್ಲಿ ಪಗಡೆ ಆಡ್ತಿರೋದು, ಆಮೇಲೆ ಬಳೆ ತೊಡಿಸ್ತಿರೋದು, ಆಮೇಲೆ ಮುಂದ್ಗಡೆ ಕನ್ನಡಿ ಇಟ್ಕೊಂಡು ಅವಾಗೆಲ್ಲ ತಲೆ ಬಾಚ್ತಿದ್ರಲ್ಲ ಆ ಥರ ಎಲ್ಲ ಒಂದು ದೃಶ್ಯಗಳನ್ನ ಇಲ್ಲಿ ನೋಡ್ಬೋದು. ನೋಡಿ, ಇಲ್ಲಿ ತಲೆ ಬಾಚಿದ್ರೆ ಇಲ್ಲಿ ಹಾಲು ಕರಿತಿರೋದು, ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಮುಳುಗ್ತಿರೋದನ್ನು ಇಲ್ಲಿ ನಮ್ಮ ಮುಂದೆ ತೆಗೆದಿಟ್ಟಿದ್ದಾರೆ, ಅಂದರೆ ತೋರಿಸಿಟ್ಟಿದ್ದಾರೆ. ಹಾಗೆ ಯಜಮಾನ್ರು ಈಗ ಒಂದು ನಾಯಿನ ಪಕ್ಕದಲ್ಲಿ ಇಟ್ಕೊಂಡು ಮಾತಾಡ್ತಿರೋದು, ಹಾಗೆ ಇಲ್ಲಿ ಹೂ ಕಟ್ತಿರೋದು ಎಷ್ಟೊಂದು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಚಿನ್ನಾಭರಣ ಮಾಡ್ತಿರೋರು, ಅಂದರೆ ಇದು ಅವಾಗೆಲ್ಲ ಪರೀಕ್ಷೆ ಮಾಡೋಕ್ಕೆ ಏನೇನೋ ಯೂಸ್ ಆಗಿದೆ ಇವಾಗೆಲ್ಲ ಅಂತ. ಅವು ಚಪ್ಪಲಿ ಹೊಲಿಯೋರು, ಈ ಕಡೆ ಶೇವಿಂಗ್ ಮಾಡೋರು, ತುಂಬಾ ಇದು ಖಾರ ರುಬ್ತಾ ಇರೋದು, ಒಬ್ಬರು ಐರನ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ತುಂಬಾ ಖುಷಿ ಆಗುತ್ತೆ ಇಂಥವೆಲ್ಲ ನೋಡೋದಕ್ಕೆ. ಹಾಗೆ ನಾವು ಒಳಗಡೆ ಹೋಗ್ತಾ ಇಲ್ಲೊಂದು ದೃಶ್ಯ ಇದೆ. ಮುಂದೆ ಹೋಗ್ತಿರ್ಬೇಕಾದಾಗ ಕಾವೇರಿ, ಸಿಂಧು, ಗೋದಾವರಿ ಇದ್ರುಗಳ ಬಗ್ಗೆನೂ ನಮಗೆ ಮಾಹಿತಿಗಳನ್ನ ನೀಡಿದ್ದಾರೆ. ಅಂದರೆ ನೇಮ್ನ ಮೆನ್ಷನ್ ಮಾಡಿ ಕೆಳಗಡೆ ಅದ್ರ ಹಿಂದೆ ಇರೋ ಕತೆಗಳನ್ನ ಬರೆದಿದ್ದಾರೆ. ಚೆನ್ನಾಗಿತ್ತು. ಇದೆಲ್ಲ ರಾಜರು ಒಡೆಯರು, ಅಂದರೆ ನೀವು ನೋಡ್ತಿರ್ಬೋದು ಚಾಮರಾಜ ಒಡೆಯವರು, ಇವ್ರದ್ದೆಲ್ಲ ಒಂದು ಸ್ಟ್ಯಾಚುಗಳನ್ನ ಹಾಕಿ ಅದ್ರ ಬಗ್ಗೆನೂ ಹೇಳಿದ್ದಾರೆ. ಆಮೇಲೆ ಜ್ಯೋತಿರ್ಲಿಂಗ ಬಗ್ಗೆನೂ ಹೇಳಿದ್ದಾರೆ. ಇಲ್ಲಿ ಈ ಜ್ಯೋತಿರ್ಲಿಂಗಗಳ ಹೆಸರು, ಆಮೇಲೆ ಇದು ಎಲ್ಲಿದೆ ಅನ್ನೋದ್ರ ಬಗ್ಗೆನೂ ಅವರು ಹೇಳ್ತಾ ಹೋಗಿದ್ದಾರೆ. ನೋಡಿ, ಇದೆಲ್ಲ ಪೂರ್ತಿ ಜ್ಯೋತಿರ್ಲಿಂಗಗಳು. ಬಣ್ಣಕ್ಕೆ ತೋರಿಸ್ತೀನಿ. ಬಂದಿರೋದು ಈ ದೇವಸ್ಥಾನಕ್ಕೆ ಮ್ಯಾಚ್ ಕೇಳ್ತಲ್ಲ ಅದಕ್ಕೆ ಹರಕೆ ತೀರ್ಸಕ್ಕೆ. ನಾನಲ್ಲ ಅವಳೆ ಯಾವಳು ಅಂತೇಳಿ JCB ಮ್ಯಾಚ್ ಗೆಲ್ಲಿ ಅಂತ ಅಂದ್ಬಿಟ್ಟು ಹರಕೆ ಕಟ್ಕೊಂಡಿದ್ವಿ. ನಾವೆಲ್ಲರೂ ಹೋಗಿ ತೀರಿಸ್ಬಿಟ್ಟು ಬಂದ್ವಿ. ನನಗೋಸ್ಕರ ತುಂಬ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲೊಂದು ಹೋಟೆಲ್ ಇದೆ, ಅಲ್ಲೆಲ್ಲ ಸ್ನ್ಯಾಕ್ಸನ್ನೆಲ್ಲ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಟೆಲಿಗೆ ಬಂದ್ವಿ. ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಪ್ರೇಮು ಎಲ್ಲ ಅಡುಗೆನೂ ಮಾಡಿದ್ದ. ಅಂದರೆ ಅವನಿಗೆ ಯಾವ್ಯಾವ ಐಟಮ್ ಬರುತ್ತೋ ಅದನ್ನೆಲ್ಲ ಮಾಡಿದ್ದ. ಅಲ್ಲೆಲ್ಲ ಊಟ ಎಲ್ಲ ಮಾಡಿಕೊಂಡು ಇವತ್ತೇ ನಾನು ದಾವಣಗೆರೆಗೆ ಹೋಗಬೇಕಿತ್ತು, ಯಾಕಂದರೆ ಹುಡುಗರು ಕಾಯ್ತಿದ್ದಾರೆ. ಅದಕ್ಕೋಸ್ಕರ ನಾನು ಪ್ರೇಮು ಮತ್ತು ಹುಡುಗರೆಲ್ಲ ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ನಾನು ಮ್ಯಾಚ್ನ ಅವಾಗಿಂದ ಏನೋ ನೋಡ್ಕೊ ಬರ್ತಿದ್ದೆ. ನನಗೆ ಜಾಸ್ತಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ನನಗೆ ಈ 6 ವರ್ಷದ ಹಿಂದೆಯಿಂದ ನಾನು ಗೆಲ್ಲಬೇಕು ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಈ ವರ್ಷ ಗೆಲ್ತು, ತುಂಬಾ ಖುಷಿ ಆಯಿತು. ಹಾಗೆ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಹೆಲ್ಪ್ ಆಗುತ್ತೆ, ಹಾಗೆ ಖುಷಿನೂ ಆಗುತ್ತೆ. ನಾನೇನು ಮನದಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.